ಸನ್ನಿಧಿ ವೀಕ್ಷಕರೆಲ್ಲರಿಗೂ ಹರಿ ಓಂ ನಮಸ್ತೆ. ಮತ್ತೊಂದು ದಿನ ಬಂತು, ಅಜ್ಜಿ ಕತೆ ಹೇಳೋ ಟೈಮ್ ಸಹ ಬಂತು. ಬನ್ನಿ, ಅಜ್ಜಿ ತಮ್ಮ ಪ್ರೀತಿಯ ಮೊಮ್ಮಕ್ಕಳಿಗೆ ಈ ದಿನ ಯಾವ ಕತೆ ಹೇಳ್ತಾರೆ ಅಂತ ನೋಡೋಣ. ಅದಕ್ಕೂ ಮುನ್ನ ನೀವೆಲ್ಲರೂ ನಮ್ಮ ಸನ್ನಿಧಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಟಿವಿ ಮುಂದೆ ಆಡ್ತಾ ಇದ್ದ ಮಕ್ಕಳನ್ನ ಅಜ್ಜಿ ಒಳಗೆ ಬನ್ನಿ ಮಕ್ಕಳೇ ಅಂತ ಕರೀತಾರೆ. ಆಗ ಮಕ್ಕಳು ಅಜ್ಜಿ ಅಜ್ಜಿ ಇಲ್ಲಿ ಟಿವಿ ಮುಂದೆ ಬಾ, ಇಲ್ಲಿ ಟಿವಿಲಿ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ, ಇವರು ನಿಮ್ಗೆ ಗೊತ್ತಿಲ್ವಾ ಮಕ್ಕಳೇ, ಇವರು ಗುರು ದತ್ತಾತ್ರೇಯರು ಅಂತಾರೆ ಅಜ್ಜಿ. ಆಗ ಮಕ್ಕಳು ಅಜ್ಜಿ ಇವರ ಕತೆ ಹೇಳಿ ಅಂತ ದುಂಬಾಲು ಬೀಳ್ತಾರೆ. ಆಗ ಅಜ್ಜಿ ಆಯ್ತು ಹೇಳ್ತೀನಿ, ಆದರೆ ನೀವೆಲ್ಲ ಗಮನವಿಟ್ಟು ಕೇಳಬೇಕು ಅಂತ ಹೇಳಿ ಅಜ್ಜಿ ಕತೆ ಹೇಳೋಕೆ ಶುರು ಮಾಡ್ತಾರೆ. ಈ ಹಿಂದೆ ತ್ರೇತಾಯುಗ ಎಂದು ಒಂದು ಯುಗ ಇತ್ತು. ಅಲ್ಲಿ ಒಬ್ಬ ಅತ್ರಿ ಅನ್ನೋ ಋಷಿ ಇದ್ರು. ಅವರಿಗೆ ಅನಸೂಯ ಎಂಬ ಮಹಾಪತಿವ್ರತೆ ಪತ್ನಿ ಇದ್ದಳು. ಒಮ್ಮೆ ಅತ್ರಿ ಋಷಿಗಳು ಅನುಷ್ಠಾನಕ್ಕೆ ಅಂತ ಹೊರಗೆ ಹೋಗಿದ್ದ ಸಮಯದಲ್ಲಿ ಅವರ ಮನೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮಾರುವೇಷದಲ್ಲಿ ಅವರ ಮನೆಗೆ ಹೋಗ್ತಾರೆ. ನಮಗೆ ತುಂಬಾ ಹಸಿವಾಗಿದೆ, ನಮಗೆ ಬೇಗ ಊಟ ಹಾಕಿ ಅಂತ ತ್ರಿಮೂರ್ತಿಗಳು ಅನಸೂಯ ಬಳಿ ಕೇಳ್ತಾರೆ. ಆಗ ಅನಸೂಯ ನೋಡಿ ಅತ್ರಿ ಋಷಿಗಳು ಹೊರಗೆ ಹೋಗಿದ್ದಾರೆ, ಅವರು ಬರ್ಲಿ, ಆ ಬಳಿಕ ನಿಮಗೆ ಭೋಜನದ ವ್ಯವಸ್ಥೆ ಮಾಡ್ತೀನಿ ಅಂತಾಳೆ. ಆದರೆ ಅದಕ್ಕೆ ತ್ರಿಮೂರ್ತಿಗಳು, ಇಲ್ಲ, ನಮಗೆ ತುಂಬಾ ಹಸಿವಾಗ್ತಿದೆ, ನಮಗೆ ಈಗಲೇ ಊಟ ಹಾಕಿ, ಇಲ್ಲಾಂದ್ರೆ ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಒಂದೇ ಸಮನೆ ಹಠ ಮಾಡ್ತಾರೆ. ಆಗ ಮನೆಗೆ ಬಂದ ಅತಿಥಿಗಳನ್ನ ಊಟ ಹಾಕದೆ ಕಳಿಸೋದು ಸರಿಯಲ್ಲ ಅಂತ ಅನಸೂಯ ಊಟಕ್ಕೆ ವ್ಯವಸ್ಥೆ ಮಾಡ್ತಾಳೆ. ಆದರೆ ಆ ಅತಿಥಿಗಳು ಇನ್ನೇನು ಊಟ ಬಡಿಸ್ಬೇಕು ಅನ್ನೋ ಅಷ್ಟರಲ್ಲಿ ಮತ್ತೊಂದು ರಗಳೆ ಶುರು ಮಾಡ್ಕೊಳ್ತಾರೆ. ನೀವು ವಿವಸ್ತ್ರವಾಗಿ ಊಟ ಬಡಿಸಿದ್ರೆ ಮಾತ್ರ ಊಟ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಅನಸೂಯ ಇದೊಳ್ಳೆ ರಗಳೆ ಆಯ್ತಲ್ಲ ಅಂತ ಸರಿ ಬಟ್ಟೆ ತೆಗೆಯೋಕೆ ಹೋಗ್ತಾಳೆ. ಬಟ್ಟೆ ತೆಗೆದು ಹೊರಗೆ ಬಂದ್ರೆ ಅನಸೂಯಾಳಿಗೆ ಪರಮಾಶ್ಚರ್ಯ ಆಗುತ್ತೆ. ಅಲ್ಲಿ ಅತಿಥಿಗಳ ಬದಲು 3 ಪುಟಾಣಿ ಮಕ್ಕಳು ಅಳ್ತಾ ಇರ್ತಾರೆ. ಅನಸೂಯ ಅವರಿಗೆ ಹಾಲು ಕುಡಿಸಿ ತೊಟ್ಟಿಲಲ್ಲಿ ಮಲಗಿಸ್ತಾಳೆ. ಆಗ ಅನುಷ್ಠಾನ ಮುಗಿಸಿಕೊಂಡು ಮನೆಗೆ ಬಂದ ಅತ್ರಿ ಋಷಿಗಳಿಗೆ ಅನಸೂಯ ನಡೆದ ಕಥೆಯನ್ನೆಲ್ಲ ಹೇಳ್ತಾಳೆ. ಆಗ ಅತ್ರಿ ಋಷಿಗಳು ಮಕ್ಕಳ ತೊಟ್ಟಿಲು ಹತ್ತಿರ ಬಂದು ಮಕ್ಕಳನ್ನ ನೋಡಿ ಮಕ್ಕಳಿಗೆ ಚಂದ್ರ, ದತ್ತ, ದೂರ್ವಾಸ ಅಂತ ಹೆಸರಿಡ್ತಾರೆ. ತಮ್ಮ ದಿವ್ಯ ಶಕ್ತಿಯಿಂದ ಈ ಮಕ್ಕಳು ದೇವರ ಮಕ್ಕಳು ಅನ್ನೋದನ್ನ ಅವರು ತಿಳ್ಕೊಳ್ತಾರೆ. ಆಗ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಪ್ರತ್ಯಕ್ಷರಾಗಿ ನಿಮಗೆ ಏನು ವರಬೇಕು ಅಂತ ಅನಸೂಯ ಮತ್ತು ಅತ್ರಿ ಋಷಿ ಬಳಿ ಕೇಳ್ತಾರೆ. ಆಗ ಅತ್ರಿ ಋಷಿಗಳು ಈ 3 ಬಾಲಕರು ಇಲ್ಲೇ ಇರಲಿ ಅಂತ ಕೇಳ್ತಾರೆ. ಅದಕ್ಕೆ ತ್ರಿಮೂರ್ತಿಗಳು ತಥಾಸ್ತು ಅಂತ ಹೇಳಿ ತಮ್ಮ ಲೋಕಕ್ಕೆ ಹೋಗ್ತಾರೆ. ಮುಂದೆ ಬ್ರಹ್ಮದೇವನಿಂದ ಉದ್ಭವವಾದ ಚಂದ್ರ ಮತ್ತು ಮಹೇಶ್ವರನಿಂದ ಉದ್ಭವವಾದ ದೂರ್ವಾಸ ತಮ್ಮ ತಮ್ಮ ಲೋಕಗಳಿಗೆ ಮರಳ್ತಾರೆ. ಆದರೆ ವಿಷ್ಣು ದೇವರಿಂದ ಉದ್ಭವವಾದ ದತ್ತ ಮಾತ್ರ ಭೂಲೋಕದಲ್ಲಿ ಉಳಿದು ಭಕ್ತರಿಗೆ ದರ್ಶನ ಕೊಡ್ತಾರೆ. ಆ ದತ್ತನೇ ನಮ್ಮ ಗುರು ದತ್ತಾತ್ರೇಯರು ಮಕ್ಕಳೇ ಅಂತ ಅಜ್ಜಿ ಹೇಳ್ತಾರೆ. ಹೌದಾ ಅಜ್ಜಿ, ಹಾಗಾದರೆ ನಾವು ಗುರು ದತ್ತಾತ್ರೇಯರ ದರ್ಶನಕ್ಕೆ ಹೋಗೋಣ ಅಂತ ಮಕ್ಕಳು ತಯಾರಾಗ್ತಾರೆ. ಈ ಅಜ್ಜಿ ಕತೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಸನ್ನಿಧಿ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.